ಸಾವಿರ ಹೊಡಿರೋದು ಸಿಂಗಲ್ ಓನರ್ ಸರ್. 275 ಒಂದೇ ಬೆಲೆ ಸರ್. ಓಕೆ, 2,70,000 ಅದು ಕೂಡ ರೆಕಾರ್ಡೆಡ್. ಬರೀ 2.5 ಲಕ್ಷ 2,50,000 ಕೊಡಿ ಗಾಡಿ ತಗೊಂಡು ಹೋಗ್ತಾ ಇರಿ. ಒಂದು Hyundai i10 9 ಮಾಡಲ್ ಪ್ರೈಸಿಂಗ್ ಅಲ್ಲಿ ಸನ್ನಿ ಕೊಡ್ತಾ ಇದ್ದೀರಾ. ಆರಾಮಾಗಿ ತಗೊಂಡು ಓಡಿಸ್ಕೊಳ್ಳಿ. ಆರಾಮಾಗಿ ಬೂಟ್ ಸ್ಪೇಸ್ ಹೆಂಗಿದೆ ಗೊತ್ತಾ, ನಾನು ಆರಾಮಾಗಿ ಮಾಡಿಸ್ಕೊಂಡು ಹೋಗ್ಬೋದು. ನಾನು ಇಬ್ರು ಮಲ್ಕೊಂಬದ, ಒಂದ್ 3 ಜನ ಮಲ್ಕೊಂಬ ಆರಾಮಾಗಿ ನನ್ನ ಪರ್ಸನಾಲಿಟಿ ಅವನು ಒಬ್ಬನೇ. ನೀವು ಒಂದು ಫೋನ್ ಮಾಡಿ ಸಾಕು. ಮಾರುತಿ 800 ಇಂದ ಜಾಗ್ವಾರ್ ವರೆಗೂ ನಮ್ಮ ಹತ್ರ ಇದೆ. ಓಕೆ, ನೋಡಿ ಫೋನ್ ಮಾಡಿ ಸಾಕು. ನೀವು ಬರಬೇಕು, ಬಂದು ಕಾಯಬೇಕು ಅಂತೇನಿಲ್ಲ. ಬಂದ ತಕ್ಷಣ ನೀವು ಗಾಡಿ ಟೆಸ್ಟ್ ಡ್ರೈವ್ ಮಾಡಬೇಕು. ನಿಮ್ಗೆ ಫುಲ್ಲಿ ಲೋಡೆಡ್ ಆಗಿರ್ತದೆ. ಡೀಸೆಲ್ ಗಾಡಿ ಸರ್. ಒಂದೇ ಒಂದು ಬೆಲೆ ಸರ್, ಅದರಿಂದ ಕಡಿಮೆ ಆಗದೇ ಇಲ್ಲ. ಕೇಳಲೇಬೇಡಿ. ನೆಗೋಷಿಯೇಷನ್ಗೆ ಕೂತ್ಕೊಳ್ಳೋಕೆ ಆಗಲ್ಲ. 3,30,000 ಕೊಡ್ತೀನಿ ಒಂದೇ ಬೆಲೆ. ಬರೋಕ್ಕಿಂತ ಮುಂಚೆ ಲೊಕೇಶನ್ ಹೇಳಿ ಸರ್ ಫಸ್ಟ್. ನಮ್ದು ಶೋರೂಮ್ ಹೆಸರು GS ಕಾರ್ ವರ್ಲ್ಡ್, ಬ್ಯಾಂಗ್ಳೂರು ಬನ್ನರ್ಘಟ್ಟ ಮೇನ್ ರೋಡ್, JP ನಗರ 7 ಫೇಸ್ ಅರಕೆರೆ ಸಿಗ್ನಲ್ ಹತ್ರ ನಮ್ದು ಇರೋದು ಶೋರೂಮ್. ಸರ್ 4.5 ಲಕ್ಷ 425 ಒಂದೇ ಬೆಲೆ ಕೊಡ್ತೀನಿ ಸರ್. 4.25ಗೆ ಅದು ಕೂಡ ZXi ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಬರೋ ಗಾಡಿ ಸರ್. 3,85,000 ಕೊಡ್ತೀನಿ ಸರ್. ಓಕೆ, ಇದಕ್ಕೆ ಲೋನ್ ಅಂತ ನೋಡಿದ್ರೆ 85,000 ಕೊಟ್ಟರೆ 3 ಲಕ್ಷ ಇರ್ತದೆ ಸರ್. ಗಾಡಿನ 4.25 ಲಕ್ಷ ಕೊಡ್ತೀವಿ ಸರ್. ಬರೀ 4.25 ಲಕ್ಷಕ್ಕೆ 4.25 ಲಕ್ಷಕ್ಕೆ 15 ಮಾಡಲ್ದು ಬರೀ 32,000 ಓಡಿರೋದು ಪೆಟ್ರೋಲ್ ಹೈಲೈನ್ ಪೋಲೋ. ಇದು ಬಂದು ನಿಮಗೆ ಡೆಲ್ಟಾ ವೇರಿಯಂಟ್ ಆಗಿರ್ತದೆ. 5,25,000 ಒಂದೇ ಬೆಲೆ ಕೊಡ್ತೀನಿ ಸರ್. 5,25,000ಕ್ಕೆ ಒಂದೇ ಬೆಲೆ ಕೊಟ್ಬಿಡೋಣ. ಒಂದೇ ಬೆಲೆ ಕೊಡ್ತೀನಿ. 575 ಒಂದೇ ಬೆಲೆ ಸರ್. 5,75,000ಕ್ಕೆ 5,75,000 ಕೊಡ್ತೀವಿ. ಎಷ್ಟಾಗತ್ತೆ ಬೇಗ ಬನ್ನಿ. ಬ್ಯಾಂಗ್ಳೂರ್ ನಿಮ್ಗೆ 3 ಲಕ್ಷ ಸುಮ್ಮನೆ ಸಿಗ್ಬಿಡ್ತದೆ. ಆರಾಮಾಗಿ ತಗೊಂಡು ಓಡಿಸ್ಕೊಳ್ಳಿ. 4,75,000 ಕೊಡ್ತೀನಿ ಸರ್. ಓಕೆ, 4,75,000ಗೆ ಈ ವೆಹಿಕಲ್ ಕೂಡ ಶಿಫ್ಟ್ ಡೀಸೆಲ್ ಪೆಟ್ರೋಲ್ ಡೀಸೆಲ್ ಸರ್. ಇದು ಸರ್ ಪೆಟ್ರೋಲ್ ಗಾಡಿ ಸರ್. 3.5 ಲಕ್ಷ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ವಿತ್ ಕೆ ರಿಜಿಸ್ಟ್ರೇಷನ್. ನಾನು ಹೇಳ್ತಾ ಇರೋದು ಬೆಲೆ. ಈ ಗಾಡಿ ನಿಮ್ಗೆ ಸರ್, ಈ ಗಾಡಿ ನಿಮ್ಗೆ ಒಂದೇ ಬೆಲೆ 5,30,000 ಒಂದೇ ಒಂದು ಫಿಕ್ಸ್ ಬೆಲೆ ಕೊಡ್ತೀನಿ ಸರ್. 5,30,000 5,30,000 ಈ ತರ ಗಾಡಿ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಬಂದು ಒಂದು ಫೋರ್ಡ್ ಇಕೋಸ್ಪೋರ್ಟ್ ಮತ್ತೊಂದಿದೆ ಸರ್. 7,15,000 ಕೊಡ್ತೀನಿ ಸರ್ ಒಂದೇ ಬೆಲೆ. 7,15,000ಕ್ಕೆ ಒಂದೇ ಬೆಲೆ ಕೊಡ್ತಾ ಇದ್ದೀರಾ. ಹೌದು. ಒಳ್ಳೆ ಫ್ಯಾನ್ಸಿ ನಂಬರ್ ಕೂಡ ಇದೆ. 008 ಒಳ್ಳೆ ಫ್ಯಾನ್ಸಿ ನಂಬರು ಕೂಡ ಇದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಏನ್ ಮಾತಾಡಂಗಿಲ್ಲ. ಸಿಂಗಲ್ ಓನರ್ ಆಗಿರ್ತದೆ. 9 ಲಕ್ಷ ಕೊಡ್ತೀನಿ ಸರ್. ಸರ್ GS ಕಾರ್ ವರ್ಲ್ಡ್ ಫಸ್ಟ್ ವೆಹಿಕಲ್ ಬೆಲೆನೋ ಕೊಡ್ತಾ ಇದ್ದಾರೆ, ಹೇಳಿ ಸರ್ ಡೀಲ್ಸ್. ಸರ್ ಬೆಲೆನೋ ಅದು ಡೀಸೆಲ್ ಕೊಡ್ತಾ ಇದೀವಿ. ಮಾರುತಿ ಸುಜುಕಿ ಬೆಲೆನೋ ಗಾಡಿ ನೋಡ್ಕೊಳ್ಳಿ. ಆಲ್ಫಾ ವೇರಿಯಂಟ್ ಇರ್ತದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. 20 ಆರಾಮಾಗಿ ಮೈಲೇಜ್ ಕೊಡ್ತದೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆರೆಂಜ್ ಕಲರ್ ಒಳ್ಳೆ ಯೂನಿಕ್ ಕಲರ್ ಅಂತ ಹೇಳ್ಬೋದು. ಸುಮಾರು ಜನಕ್ಕೆ ಇಷ್ಟ ಆಗುತ್ತೆ ಈ ಗಾಡಿನ. ಇಂಟೀರಿಯರ್ ತುಂಬಾ ನೀಟ್ ಅಂಡ್ ಕ್ಲೀನ್, ಹೊಸ ತರ ಐತೆ ಗಾಡಿ. ಇಂಟೀರಿಯರ್ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ ಸರ್. ಗಾಡಿ 2016 ಮಾಡಲ್ ಡೀಸೆಲ್ ಬೆಲೆನೋ ಸೆಕೆಂಡ್ ಓನರ್. 69,000 ಓಡಿರೋದು ಮಾತ್ರ. ಸಖತ್ತಾಗಿರೋ ಗಾಡಿ. 575 ಒಂದೇ ಬೆಲೆ ಸರ್. 5,75,000ಕ್ಕೆ 5,75,000 ಕೊಡ್ತೀವಿ. ಎಷ್ಟಾಗತ್ತೆ ಬೇಗ ಬನ್ನಿ. ಗಾಡಿನ ತಗೊಂಡು ಹೋಗ್ತಾರಿ. ಗಾಡಿ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ತುಂಬಾ ಚೆನ್ನಾಗೈತೆ ಗಾಡಿ. ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಒಂದು Hyundai ಕ್ರೆಟಾ ಪೆಟ್ರೋಲ್ ಇದೆ. 2018 ಮಾಡಲು 76,000 ಓಡೈತೆ. ಈ ಪ್ಲಸ್ ವೇರಿಯಂಟ್, ಬೇಸಿಕ್ ವೇರಿಯಂಟ್ ಆಗಿರ್ತದೆ. ಪೆಟ್ರೋಲ್ ಗಾಡಿ ಆಗಿರ್ತದೆ. ಬ್ಲ್ಯಾಕ್ ಬ್ಯೂಟಿ, ತುಂಬಾ ಚೆನ್ನಾಗಿದೆ ಗಾಡಿ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಐತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರ್ತದೆ ಸರ್ ಗಾಡಿಗೆ. ನೋಡ್ಬೋದು ಎಷ್ಟು ಕ್ಲೀನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಬೇಸಿಕ್ ಆಗಿರೋದ್ರಿಂದ ನಿಮಗೆ ಅಲವೆಲ್ಸ್ ಅದೇ ರೀತಿ ಬರ್ತಿಲ್ಲ. ಸೊ ಏರ್ ಬ್ಯಾಗ್ಸ್ ಇದೆಯಲ್ಲ ಸರ್ ಇದರಲ್ಲಿ? ಸರ್ ಹೌದು ಸರ್ ಇದೆ. ಈ ಪ್ಲಸ್ ಬೇಸಿಕ್ ವೇರಿಯಂಟ್ ಏರ್ ಬ್ಯಾಗ್ ಸಿಂಗಲ್ ಬರ್ತದೆ. ಓಕೆ, ಪ್ರೈಸಿಂಗು ಸರ್ 7,15,000 ಕೊಡ್ತೀನಿ ಸರ್ ಒಂದೇ ಬೆಲೆ. 7,15,000ಕ್ಕೆ ಒಂದೇ ಬೆಲೆ ಕೊಡ್ತಾ ಇದ್ದೀರಾ? ಹೌದು ಸರ್. ಇದಕ್ಕೆ ಸರ್ ಲೋನ್ ಆಲ್ಮೋಸ್ಟ್ ಲೋನ್ ಆಗಿಬಿಡುತ್ತೆ ಸರ್. ನಿಮಗೆ 5.5 ಲಕ್ಷ 6 ಲಕ್ಷವರೆಗೂ ಲೋನ್ ಆಗಿಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ನೋಡ್ಬೋದು, ಪ್ರೊಫೈಲ್ ಚೆನ್ನಾಗಿದ್ರೆ 1 ಲಕ್ಷ 1.5 ಲಕ್ಷ ಮಿನಿಮಮ್ ಡೌನ್ ಪೇಮೆಂಟ್ ಕೊಟ್ಟರೆ ಆರಾಮಾಗ್ತಿದೆ ಸರ್. ಏನಾದ್ರು ಡಸ್ಟರ್ ಕೂಡ ಆಚೆ ನಿಲ್ಸಿದ್ದೀರಾ, ಹೇಳಿ ಸರ್. ಡಸ್ಟರ್ ನಿಮಗೆ ನೋಡಿ ವಿತ್ KA ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ನಾವು. ಓಕೆ ಸರ್ ಒಂದೇ ಒಂದು ಬೆಲೆ ಹೇಳ್ತೀನಿ ಸರ್. 5.5 ಲಕ್ಷ ಕೊಡ್ತೀನಿ. 85 ಒಂದೇನಾ ಸರ್ ಇದು? ಸರ್ 85 PS 2016 ಮಾಡಲ್ ಆಗಿರ್ತದೆ. ಸಿಂಗಲ್ ಓನರ್. 85,000 ಓಡೈತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್, ಮ್ಯಾಗ್ವಿಲ್ ಎಲ್ಲ ಬರ್ತದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. 5.5 ಲಕ್ಷ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ವಿತ್ KA ರಿಜಿಸ್ಟ್ರೇಷನ್. ನಾನು ಹೇಳ್ತಾ ಇರೋದು ಬೆಲೆ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡು ಹೋಗ್ತಾರೆ. ವಿತ್ ನಂಬರ್ ಸಮೇತ 5.5 ಲಕ್ಷಕ್ಕೆ ಫೈನಲ್. 5.5 ಲಕ್ಷ ಫೈನಲ್ ಕೊಡ್ತೀವಿ. ಎಷ್ಟಾಗತ್ತೆ ಬೇಗ ಬನ್ನಿ. ಗಾಡಿನ ರಬ್ಬಿಂಗ್ ಪಾಲಿಶ್ ಎಲ್ಲ ಆಗಿತ್ತು, ಆಚೆ ನಿಂತಿದೆ ಅಂತ ಈ ತರ ಕಾಣ್ತಾ ಇರೋದು. ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡ್ಕೊಡ್ತೀವಿ. ಬೇಗ ಬರ್ರಿ. ಕ್ರೆಟಾ ಇನ್ನೊಂದು ಸರ್ ಪೆಟ್ರೋಲ್ದು ತೋರಿಸಾಯ್ತು. ಇವಾಗ ಡೀಸೆಲ್ದು ಒಂದಿದೆ. ತುಂಬಾ ಡಿಮಾಂಡೇಬಲ್ ಗಾಡಿ. 2018 ಮಾಡಲ್. ಇದು ಕೂಡ ಸಿಂಗಲ್ ಓನರ್. 86,000 ಓಡೈತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಗಾಡಿ ಇದು. ಸಣ್ಣ ಪಟ್ಟ ಏನಂದ್ರೆ ಇದು ಮಾಡಿದಾರೆ ಸರ್. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಹಾಕಿದ್ರೆ ಮಿರರ್ಗೆ ಎಲ್ಲ. ಇಂಟೀರಿಯರ್ ನೋಡ್ಬೋದು ಎಷ್ಟು ಕ್ಲಾಸ್ ಆಗಿ ಮೇಂಟೈನ್ ಮಾಡಿದಾರಂತ. ಮಾತಾಡಂಗಿಲ್ಲ ಗಾಡಿ ಬಗ್ಗೆ. ತುಂಬಾ ಚೆನ್ನಾಗೈತೆ ಗಾಡಿ. ಡೀಸೆಲ್ ಗಾಡಿ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಐತೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತ ಹೇಳ್ಬೋದು. ಡೀಸೆಲ್ ಗಾಡಿ ಕ್ರೆಟಾ ಯಾರಿಗೆ ಇಷ್ಟ ಅಲ್ಲ, ಸುಮಾರು ಜನ ಕೇಳ್ಕೊಂಡಿದ್ದಾರೆ ಗಾಡಿ. ಒಳ್ಳೆ ಫ್ಯಾನ್ಸಿ ನಂಬರ್ ಕೂಡ ಇದೆ.
008 ಒಳ್ಳೆ ಫ್ಯಾನ್ಸಿ ನಂಬರ್ ಕೂಡ ಇದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಏನ್ ಮಾತಾಡಂಗಿಲ್ಲ. ಸಿಂಗಲ್ ಓನರ್ ಆಗಿರ್ತದೆ. 9 ಲಕ್ಷ ಕೊಡ್ತೀನಿ ಸರ್. ಪ್ರೈಸಿಂಗ್ 9 ಲಕ್ಷ 9 ಲಕ್ಷ ಕೊಡ್ತೀನಿ. ಕ್ರೆಟಾ 2018 ಮಾಡಲ್ ಸಿಂಗಲ್ ಓನರ್ ಕೊಡ್ತೀನಿ. ಓಕೆ. ಸೊ ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಳ್ಳಿ, ಒಂದು ಪ್ರೈಸಿಂಗ್ ನೋಡ್ಬೋದು. ಅದು ಕೂಡ ಫ್ಯಾನ್ಸಿ ನಂಬರು. ಕ್ರೆಟಾ ನೋಡ್ತಾರೆ. ಡೀಸೆಲ್ ಸಿಂಗಲ್ ಓನರ್ ಸೆಕೆಂಡ್ ಸರ್ ಇದು? ಸಿಂಗಲ್ ಓನರ್ ಸರ್, ಸಿಂಗಲ್ ಓನರ್. ಓಕೆ. ಲೋನ್ ಆಪ್ಷನ್ ನೋಡೋರು ಇದಕ್ಕೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿ ಕೊಡ್ತೀನಿ. ಆರಾಮಾಗಿ 8 ಲಕ್ಷವರೆಗೂ ಲೋನ್ ಆಗಿಬಿಡ್ತದೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಮಿನಿಮಮ್ 1 ಲಕ್ಷ ಡೌನ್ ಪೇಮೆಂಟ್ ಅಷ್ಟೇ ಸಾಕು. ಪ್ರೊಫೈಲ್ ಚೆನ್ನಾಗಿದ್ರೆ ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀನಿ. ಓಕೆ. ಸೊ ಗ್ರ್ಯಾಂಡ್ i10 ಕೂಡ ಇದೆ Hyundaiಲಿ. Hyundai ಎಕ್ಸೆಂಟ್ ಸರ್ ಇದು. ಎಕ್ಸೆಂಟ್ 2015 ಮಾಡಲ್ ಆಟೋಮೆಟಿಕ್ ಸಿಂಗಲ್ ಓನರ್ ಆಗಿರ್ತದೆ. ಓಕೆ. ಆಟೋಮೆಟಿಕ್ ವೇರಿಯಂಟ್ ಸಿಂಗಲ್ ಓನರ್. ಆಟೋಮೆಟಿಕ್ ವೇರಿಯಂಟ್ ಸಿಂಗಲ್ ಓನರ್. ಗಾಡಿನ ನೋಡಬಹುದು ನೀವು ಹೆಂಗಿದೆ ಅಂತ. ಓಕೆ. 76,000 ಓಡುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಮಾತಾಡಂಗಿಲ್ಲ ಗಾಡಿ ಬಗ್ಗೆ. ಓಕೆ. ಮಾತಾಡಂಗೆ ಇಲ್ವಾ ನೋಡಿ ಸರ್. ಆಟೋ ಗೇರ್ ಇದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು, ಓಕೆ, ಏರ್ ಬ್ಯಾಗು, ಬಟನ್ ಸ್ಟಾರ್ಟು, ಮ್ಯಾಗ್ವೀಲ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ, ಮಾತಾಡಂಗಿಲ್ಲ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಐತೆ. ಓಕೆ. ತುಂಬಾ ಚೆನ್ನಾಗಿದೆ ಗಾಡಿ, ಮಾತಾಡಂಗಿಲ್ಲ. ಸರ್ 3,85,000 ಕೊಡ್ತೀನಿ ಸರ್. ಓಕೆ. ಇದಕ್ಕೆ ಲೋನ್ ಅಂತ ನೋಡಿದ್ರೆ 85,000 ಕೊಟ್ಟರೆ 3,85,000 ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬರ್ತಾ ಇರಬೇಕು, ತಗೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಓಕೆ. ಒಂದು 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ಈ ವೆಹಿಕಲ್ ಕೂಡ ಸಾಕು. ಅಷ್ಟು ಸಾಕು. ಗಾಡಿ ಮಾತ್ರ ಆರಾಮಾಗಿ ತಗೊಂಡು ಓಡಿಸ್ಕೊಳ್ಳಿ. ನೋಡಿ, ಸುಮಾರು ಜನ ಆಟೋಮೆಟಿಕ್ ಕೇಳ್ತಾರೆ. ಆಟೋಮೆಟಿಕಲ್ಲಿ ಏರ್ ಬ್ಯಾಗು, ಮ್ಯಾಗ್ವಿಲ್, ಬಟನ್ ಶಾರ್ಟ್ ಎಲ್ಲ ಫುಲ್ಲಿ ಲೋಡೆಡ್ ಇರೋ ಗಾಡಿ. ಓಕೆ. ನೆಮ್ಮದಿಯಾಗಿ ತಗೊಂಡು ಓಡಿಸ್ಕೊಳ್ಳಿ. ನೆಮ್ಮದಿಯಾಗಿ ತಗೊಂಡು ಓಡಿಸ್ಕೊಳ್ಳಿ. ಯಾರು ನಿಮ್ಗೆ ಈ ತರ ಗಾಡಿ ಸಿಗಲ್ಲ. ಲೋನು ಕೂಡ ಸಿಗುತ್ತೆ ಸರ್. 2.5 ಲಕ್ಷ 3 ಲಕ್ಷವರೆಗೂ ಲೋನ್ ಸಿಗ್ಬಿಟ್ರೆ ಬರೀ 75-80,000 ಕಡೆ ಗಾಡಿ ತಗೊಂಡು ಹೋಗ್ಬೋದಲ್ಲ. ನೋಡಿ, 85,000 ಕೊಟ್ಟರೆ ಎಕ್ಸ್ಟೆಂಡ್ ಕೂಡ ಕೊಡ್ತೀರಾ ಅಷ್ಟೇ. ಪೋಲೋ ಸುಮಾರು ಜನಕ್ಕೆ ಇಷ್ಟ, ಅವ್ರಿಗೋಸ್ಕರ ತಂದಿಟ್ಟಿದ್ದೀವಿ. ಬರೀ 32,000 ಮಾತ್ರ ಓಡಿರೋದು. 2015 ಮಾಡಲ್ ಪೆಟ್ರೋಲ್ ವೇರಿಯಂಟ್, ಹೈಲೈನ್, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಸೆಕೆಂಡ್ ಓನರ್ ಆಗಿರ್ತದೆ ಸರ್. ಗಾಡಿನ 4.5 ಲಕ್ಷಕ್ಕೆ ಕೊಡ್ತೀವಿ ಸರ್. ಬರೀ 4.5 ಲಕ್ಷಕ್ಕೆ 4.5 ಲಕ್ಷಕ್ಕೆ 15 ಮಾಡಲ್ದು, ಬರೀ 32,000 ಓಡಿರೋದು, ಪೆಟ್ರೋಲ್ ಹೈಲೈನ್ ಪೋಲೋ ನೋಡ್ಬೋದು. ಪೋಲೋ ಅದು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ನಿಮ್ಗೆ ಯಾವುದೇ ರೀತಿ ಗಾಡಿ ಕೊಡ್ತಿಲ್ಲ. ಒಳ್ಳೆ ಪ್ರೈಸಿಂಗ್ ಈ ವೆಹಿಕಲ್ ಕೂಡ ಆಗ್ತಿದೆ ಸರ್. ಸ್ವಿಫ್ಟ್ ಡಿಸೈರ್ ಕೂಡ ಇದೆ ಸರ್. 2015 ಮಾಡಲು ಸಿಂಗಲ್ ಓನರ್, 34,000 ಓಡಿರೋದು. VXI ಪೆಟ್ರೋಲ್ ವೇರಿಯಂಟ್, 34,000 ಮಾತ್ರ ಓಡಿರೋದು. ಗಾಡಿ ಆರಾಮಾಗಿ ನೆಮ್ಮದಿಯಾಗಿ ತಗೊಂಡು ಓಡಿಸ್ಕೋಬಹುದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರ್ತದೆ. ಗಾಡಿ ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಮೇಂಟೈನ್ ಮಾಡೋರೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಆರಾಮಾಗಿ 3 ಲಕ್ಷ ಸುಮ್ಮನೆ ಲೋನ್ ಸಿಗ್ಬಿಡುತ್ತೆ ಸರ್. 3 ಲಕ್ಷ ಸುಮ್ಮನೆ ಸಿಗ್ಬಿಡ್ತದೆ. ಇಲ್ಲ ಪ್ರೈವೇಟ್ ಲೋನ್ ಬೇಕಂದ್ರೆ 2 ಲಕ್ಷ ಸುಮ್ಮನೆ ನಾನು ಕೂತಿ ಜಾಗದಲ್ಲಿ ಕೊಡಿಸ್ಬಿಡ್ತೀನಿ ಇನ್ಸ್ಟೆಂಟ್. ಪ್ರೈವೇಟ್ ಲೋನ್. ಬ್ಯಾಂಕ್ ಲೋನ್ ನಿಮ್ಗೆ 3 ಲಕ್ಷ ಸುಮ್ಮನೆ ಸಿಗ್ಬಿಡ್ತದೆ. ಆರಾಮಾಗಿ ತಗೊಂಡು ಓಡಿಸ್ಕೊಳ್ಳಿ. 4,75,000 ಕೊಡ್ತೀನಿ ಸರ್. ಓಕೆ. 4,75,000 ಈ ವೆಹಿಕಲ್ ಕೂಡ ಶಿಫ್ಟ್ ಡಿಸೈರ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಪೆಟ್ರೋಲ್ ಗಾಡಿ ಸರ್. 34,000 ಓಡಿರೋದು. ಸಿಂಗಲ್ ಓನರ್, 2015 ಮಾಡಲ್. ನೋಡ್ಬೋದು 15 ಮಾಡಲು ಸಿಂಗಲ್ ಓನರ್ಶಿಪ್. ಅದು ಕೂಡ ಲೆಸ್ ಡಿಮ್ಯಾಂಡ್ ಆಗಿರೋ ವೆಹಿಕಲ್. ಹಾಗೆ ETS ಲಿವಾ ನೋಡೋರಿಗೆ ಸರ್. ETS ಲಿವಾ 2011 ಮಾಡಲು. ಹಾಂ ಸರ್. ಇದು ನೋಡ್ಬೋದು ನೀವು. ಗಾಡಿ ಮತ್ತೆ ತುಂಬಾ ಡಿಮಾಂಡಬಲ್ ಗಾಡಿ ಅಂತ ಹೇಳ್ಬೋದು ಸರ್. ನಿಮ್ಗೆ ಗೊತ್ತು, ಈ ವೀಕ್ಷಕರು ಯಾರು ನೋಡ್ತಾರೋ ಅವ್ರಿಗೆ ಗೊತ್ತು. 88,000 ಓಡಿರೋದು ಮಾತ್ರ ಸರ್. ಅದು 88,000 ಮಾತ್ರ ಓಡಿ. ಹೌದು. ಪೆಟ್ರೋಲ್ ಅಲ್ಲಿ ವಿ ಅಂದ್ರೆ ಟಾಪ್ ಅಂಡ್ ಪವರ್ ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರ್ತದೆ. ಇದು ಕೂಡ ಸಿಂಗಲ್ ಓನರ್. ಓಕೆ. 88,000 ಓಡಿರೋದು, ಸಿಂಗಲ್ ಓನರ್ ಸರ್. 275 ಒಂದೇ ಬೆಲೆ ಸರ್. ಓಕೆ. 2,70,000 ಕರ್ನಾಟಕ ಗಾಡಿ ಇಲ್ಲ ಸರ್? ಹೌದು ಸರ್. ಇಲ್ಲ ಸರ್, ಆಚೆ ಇಂಟ್ರೆಸ್ಟ್ ರೇಟ್ ಇರೋದು ಕ್ಲಿಯಾರಿಟಿ ಕೊಡಬೇಕು. ಕಾಣ್ತಾ ಇಲ್ಲ ಬೋರ್ಡ್, ಸುಮ್ಮನೆ ಹೇಳೋದು ಅದೆಲ್ಲ ಇಲ್ಲ. ಇಂಟ್ರೆಸ್ಟ್ ರೇಟ್ ವಿತ್ KA 275 ಕೊಡ್ತೀನಿ. ಓಕೆ. ಬರೀ 2,70,000 ಅದು ಕೂಡ ETS ಮಾಡ್ಕೊಡ್ತೀನಿ ಎಲ್ಲ ಟಾಪ್ ಎಂಡ್. ಹೌದು. ನೋಡ್ಬೋದು. ನಿಮಗೆ ಲೋನ್ ಆಪ್ಷನ್ ನೋಡೋದು ಸರ್ ಇದಕ್ಕೆ? ಸರ್ ಲೋನ್ ನಿಮಗೆ ಕೂತಿ ಜಾಗದಲ್ಲೇ ಆರಾಮಾಗಿ 140-1.5 ಮಾಡಿಸ್ಕೊಡ್ತೀನಿ ಸರ್. ಪ್ರೈವೇಟ್ ಲೋನ್ ಆಗುತ್ತೆ? ಪ್ರೈವೇಟ್ ಲೋನ್ ಆಗುತ್ತೆ. ETS ಇವಾಗ ಅವನು ಖುಷಿಯಾಗಿ ಬಿಟ್ಟು ಕೊಟ್ಬಿಡ್ತಾನೆ ಗಾಡಿಗೆ. ಓಕೆ. ಆ ತರ ಗಾಡಿಗೆ. ಹಾಗೆ ನೆಕ್ಸ್ಟ್ ಗಾಡಿ ಒಂದು ತುಂಬಾ ಪ್ರೀಮಿಯಂ ಗಾಡಿ ಅಂತ ಹೇಳ್ಬೋದು. Chevrolet Cruze LT ಸೆಡ್ ವಿತ್ ಸನ್ರೂಫ್, 2012 ಮಾಡಲ್, ಸೆಕೆಂಡ್ ಓನರ್, 67,000 ಓಡಿರೋದು. ಡೀಸೆಲ್ ಗಾಡಿ, ಆಟೋಮೆಟಿಕ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್ ಬರುತ್ತೆ. ಸನ್ರೂಫ್ ಬಂದಾದ್ಮೇಲೆ ಎಲ್ಲ ಮುಗೀತು, ಎಲ್ಲ ಇರ್ತದೆ ಅಂತ. ಫುಲ್ಲಿ ಲೋಡೆಡ್ ಆಗಿರ್ತದೆ. ಡೀಸೆಲ್ ಗಾಡಿ ಸರ್. ಒಂದೇ ಒಂದು ಬೆಲೆ ಸರ್, ಅದರಿಂದ ಕಡಿಮೆ ಆಗದೇ ಇಲ್ಲ. ಕೇಳಲೇಬೇಡಿ. ನೆಗೋಷಿಯೇಷನ್ಗೆ ಕೂತ್ಕೊಳ್ಳಕ್ಕೆ ಆಗಲ್ಲ. 3,30,000 ಕೊಡ್ತೀನಿ ಒಂದೇ ಬೆಲೆ. ನೋಡ್ಬೋದು. 3,30,000 ಆಟೋಮೆಟಿಕ್ ವೆಹಿಕಲ್ Chevrolet Cruze ಸರ್. ಇದ್ರ ಪಾರ್ಟ್ ಸಿಗಲ್ಲ, ಅದು ಸಿಗಲ್ಲ. ಇವೆಲ್ಲ ಸುಮ್ಮನೆ ಡೌಗಳು ಸರ್. ಯಾರಿಗೆ ಗೊತ್ತಿರಲ್ಲ ಅವ್ರು ಹೇಳೋದು. ನಿಮ್ಗೆ ಯಾರು ನಾವಿದೀವಲ್ಲ ಸರ್, ನಾವ್ ಅಡ್ರೆಸ್ ಕೊಡ್ತೀವಿ. ಇಲ್ಲಾಂದ್ರೆ ದುಡ್ಡು ಕೊಡಿ, ಪಾರ್ಟ್ಸ್ ನಿಮ್ಗೆ ವಿತ್ ಬಿಲ್ ನಾವು ಕೊರಿಯರ್ ಮಾಡ್ತೀವಿ. ಓಕೆ. ಎಲ್ಲ ಒರಿಜಿನಲ್ ಬಿಲ್ ಸಮೇತ ಕೊಡ್ತೀವಿ. ಅಡ್ರೆಸ್ ಇರುತ್ತೆ, ಎಲ್ಲಿ ಸಿಗ್ತಾರಂತ. ಅಷ್ಟು ಬೇಕಲ್ಲ, ಅಷ್ಟು ಸಾಕಂದ್ರೆ ಬನ್ನಿ. ಬರೀ 3,30,000 ಕೊಡಿ. 2012 ಮಾಡಲ್ ಕ್ರೂಸ್ ಆಟೋಮೆಟಿಕ್ ತಗೊಂಡು ಹೋಗ್ತಾರಿ. ಮಾರ್ಕೆಟಲ್ಲಿ ಬರ್ಬೇಕಾದ್ರೆ ಅವಾಗ ಎಷ್ಟಿತ್ತು ಸರ್ ಗಾಡಿದು? ಸರ್ ಅದು ಮಾತ್ರ 18-20 ಲಕ್ಷ ಇತ್ತಿದ್ದದು. ಇವಾಗ ಅದಕ್ಕಿಂತ ಅರ್ಧ ಬೆಲೆ ಕೊಟ್ಬಿಡೋಣ. ಅರ್ಧ ಬೆಲೆನೂ ಇಲ್ಲ. ಅಂದ್ರೆ ಆ ತರ ಎಂಜಿನ್ ಯಾರು ಹೊಡಿರೋದ್ರೆ ಅವ್ರಿಗೆ ಗೊತ್ತು ಸರ್. ಒಂದ್ ಕಾಲದಲ್ಲಿ BMW ಅಡಿ ಏನಿಲ್ಲ, ಅದು ಮುಂದೆ ಆ ತರ ಗಾಡಿ ಅದು. ನೋಡಿ, ಈ ರೀತಿ ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್ ನೋಡೋರಿಗೆ ಇದೊಂದು ಆಪ್ಷನ್ ಇರುತ್ತೆ. ಹಾಗೆ ಒಂದು ಸನ್ನಿ ಕೂಡ ಇದೆ.
ಸರ್ ನಿಸಾನ್ ಸನ್ನಿ ನಿಮಗೆ i10 ಬಜೆಟ್ ಅಲ್ಲಿ ಕೊಡ್ತೀನಿ. ಅದು 22 ಮೈಲೇಜ್ ಕೊಡೋ ಗಾಡಿ ಕೊಡ್ತೀನಿ. ಇದು ಡೀಸೆಲ್ XV ಅಂದ್ರೆ ಟಾಪ್ ಎಂಡ್ ಸರ್. ಟಾಪ್ ಎಂಡ್ ಹೌದು. ಲೆವೆಲ್ಸ್ ಪ್ರತಿ ಒಂದು ಬಂದ್ಬಿಡುತ್ತೆ ಎಲ್ಲ ಸರ್. ಟಚ್ ಸ್ಕ್ರೀನ್ ಸಿಸ್ಟಮ್, ಏರ್ ಬ್ಯಾಗ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. 22 ಮೈಲೇಜ್ ಕೊಡುತ್ತೆ. 2013 ಮಾಡಲ್ ಆಗಿರ್ತದೆ. ಗಾಡಿ ಓಡಿರೋದು 1,20,000. ಅದು ಕೂಡ ರೆಕಾರ್ಡೆಡ್. ಬರೀ 2.5 ಲಕ್ಷ 2,50,000 ಕೊಡಿ ಗಾಡಿ ತಗೊಂಡು ಹೋಗ್ತಾ ಇರಿ. ಒಂದು Hyundai i10 9 ಮಾಡಲ್ ಪ್ರೈಸಿಂಗ್ ಅಲ್ಲಿ ಸನ್ನಿ ಕೊಡ್ತಾ ಇದ್ದೀರಾ. ಆರಾಮಾಗಿ ತಗೊಂಡು ಓಡಿಸ್ಕೊಳ್ಳಿ. ಆರಾಮಾಗಿ ಬೂಟ್ ಸ್ಪೇಸ್ ಹೆಂಗಿದೆ ಗೊತ್ತಾ? ನಾನು ಆರಾಮಾಗಿ ಮಾಡಿಸ್ಕೊಂಡು ಹೋಗ್ಬೋದು. ನಾನು ಇಬ್ರು ಮಲ್ಕೊಂಬದ ಒಂದ್ 3 ಜನ ಆರಾಮಾಗಿ ನನ್ನ ಪರ್ಸನಾಲಿಟಿ ಅವನು ಒಬ್ಬನೇ. ನಮ್ಮ ಹುಡುಗ ಇದ್ದಾನೆ, ಆ ಪರ್ಸನಾಲಿಟಿ 3 ಜನ ಆರಾಮಾಗಿ ಹೊಡೆದಿ ಆರಾಮಾಗಿ ಹಾಕೊಂಡು ಹೋಗ್ಬೋದು. ನೋಡಿ ಈ ರೀತಿ ಎಲ್ಲ ನೀವೇನಾದ್ರು ನೋಡ್ತೀರಾ? ಬೂಟ್ ಸ್ಪೇಸ್ ಚೆನ್ನಾಗಿದೆ, ಮಾತಾಡಂಗಿಲ್ಲ. ಅಂದ್ರೆ ನಿಸಾನ್ ಅಲ್ಲಿ ಸನ್ನಿ ಯಾರು ಹೊಡಿದಾರೆ ಅವ್ರಿಗೆ ಸನ್ನಿ ಏನಂತ ಗೊತ್ತಿರ್ತದೆ. ಸನ್ನಿ ಅಂದ್ರೆ ಸುಮ್ನೆ ಸನ್ನಿ ಅಲ್ಲ, ಸನ್ನಿ ದೇವಲ್ ತರಾನೇ ಇದೆ ಗಾಡಿ ಅದು. ಓಕೆ ಸರ್. ಹಾಗೆ ಇನ್ನೊಂದು ವೆಹಿಕಲ್ ಬೆಲೆನೋ ಇದೆ, ಹೇಳಿ ಸರ್. ಸರ್ 2017 ಮಾಡಲ್ 2017 ಮಾಡಲ್ ಆಗಿರ್ತದೆ. ಓಕೆ. ಇದು ಕೂಡ ಗಾಡಿ ನೋಡ್ಬೋದು ನೀವು, ಸೆಕೆಂಡ್ ಓನರ್ ಆಗಿರ್ತದೆ. 1,20,000 ಹೊಡಿರೋದು ರೆಕಾರ್ಡೆಡ್ ಅಂತ ಹೇಳ್ಬೋದು. ಓಕೆ. ತುಂಬಾ ಚೆನ್ನಾಗಿದೆ ಗಾಡಿ, ಮಾತಾಡಂಗೆ ಇಲ್ಲ ಗಾಡಿ ಬಗ್ಗೆ. ಇದು ಡೀಸೆಲ್ ಗಾಡಿ ಸರ್. ಡೀಸೆಲ್ ವೆಹಿಕಲ್. ಹೌದು ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಇದು ಬಂದು ನಿಮಗೆ ಡೆಲ್ಟಾ ವೇರಿಯಂಟ್ ಆಗಿರ್ತದೆ. 5,25,000 ಒಂದೇ ಬೆಲೆ ಕೊಡ್ತೀನಿ ಸರ್. 5,25,000 ಒಂದೇ ಬೆಲೆ ಕೊಡ್ತೀನಿ. ಮಾರುತಿ ಸುಜುಕಿ ಬೆಲೆನೋ ಎಷ್ಟಾಗತ್ತೆ ಬೇಗ ಬರ್ತಾ ಇರಿ, ತಗೊಂಡು ಹೋಗ್ತಾ ಇರಿ ವೀಕ್ಷಕರೇ. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ತುಂಬಾ ಡಿಮಾಂಡೇಬಲ್, ತುಂಬಾ ಜನರಿಗೆ ಇಷ್ಟ ಅಂತ ಹೇಳ್ಬೋದು. ಅಂದ್ರೆ ಒಳ್ಳೆ ಗಾಡಿನೂ ಅಂತ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಫೋರ್ಡ್ ಈಕೋ ಸ್ಪೋರ್ಟ್ 2017 ಮಾಡಲ್, ಸಿಂಗಲ್ ಓನರ್ ಆಗಿರ್ತದೆ. ಸಿಂಗಲ್ ಓನರ್ಶಿಪ್. ಹೌದು. 1,10,000 ಓಡಿದೆ. ಆಪ್ಷನಲ್ ಸರ್. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಮ್ಯಾಗ್ ವೀಲ್ ಎಲ್ಲ. ಟಚ್ ಸ್ಕ್ರೀನ್ ಸಿಸ್ಟಮ್ ಹೆಂಗಿದೆ ಗೊತ್ತಾ? ಸಖತ್ತಾಗಿದೆ. ಇಂಟೀರಿಯರ್ ತುಂಬಾ ಮಸ್ತಾಗಿದೆ ಸರ್, ಮಾತಾಡಂಗಿಲ್ಲ. ಅದಕ್ಕೆ ಗಾಡಿಗೆ ಮ್ಯಾಚ್ ಆಗುತ್ತೆ, ಆ ಥರ ಐತೆ ನೋಡಿ. ಸೀಟ್ ಕವರ್ಸು, ಆಫ್ಟರ್ ಮಾರ್ಕೆಟ್ ಡೈಮಂಡ್ ಸಿಸ್ಟಮು, ಗಾಡಿ ಕೂಡ ಓಡಿರೋದು ಎಷ್ಟು ಸರ್? ಸರ್ 1,10,000 ಓಡಿದೆ. ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಆಪ್ಷನಲ್ ಸರ್ ಇದು. ಫೋರ್ಡ್ ಈಕೋ ಸ್ಪೋರ್ಟ್ ಅಲ್ಲಿ ಆಪ್ಷನಲ್ ಇದು. ಜಸ್ಟ್ ನೀವು ಟ್ಯಾಪ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಗಾಡಿ ತಗೊಂಡು ಹೋಯ್ತಾ ಇರಬೇಕು ಅಷ್ಟೇ ಸರ್. ತುಂಬಾ ಚೆನ್ನಾಗಿದೆ. ಮ್ಯಾನ್ಯುವಲ್ ವರ್ಷನ್ ಇದ್ರಲ್ಲಿ ಬೇಕಾದ್ರೆ ಆಟೋಮೆಟಿಕ್ ಬೇಕಾದ್ರೆ ತರಿಸ್ಕೊಡೋಣ ವೀಕ್ಷಕರ. ನಿಮ್ಗೆ ಯಾವ್ದು ಬೇಕು ಹೇಳಿ ತರಿಸ್ಕೊಡೋಣ. ಈ ಗಾಡಿ ನಿಮಗೆ ಸರ್, ಈ ಗಾಡಿ ನಿಮಗೆ ಒಂದೇ ಬೆಲೆ 5,30,000 ಒಂದೇ ಒಂದು ಫಿಕ್ಸ್ ಬೆಲೆ ಕೊಡ್ತೀನಿ ಸರ್. 5,30,000 5,30,000 ಈ ತರ ಗಾಡಿ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಬಂದು ಒಂದು ಫೋರ್ಡ್ ಈಕೋ ಸ್ಪೋರ್ಟ್ ಮತ್ತೊಂದಿದೆ. ಇದು ಕೂಡ ನಿಮ್ಗೆ ಆಪ್ಷನಲ್. 2013 ಮಾಡಲ್. ಓಕೆ. 2013 ಮಾಡಲ್ ಗಾಡಿ ನೋಡ್ಬೋದು. ಸೆಕೆಂಡ್ ಓನರ್ ಆಗಿರ್ತದೆ. ಓಕೆ. ಆಪ್ಷನಲ್ ಇದು ಕೂಡ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು ಎಲ್ಲ ಐತೆ. 68,000 ಓಡಿರೋದು ಗಾಡಿ. ಡೀಸೆಲ್ ಗಾಡಿ, ಆಪ್ಷನಲ್ ಗಾಡಿ ಅಂತ ಹೇಳ್ಬೋದು. ಏನ್ ಮಾತಾಡಂಗಿಲ್ಲ ಗಾಡಿ ಬಗ್ಗೆ. ಗಾಡಿ ನೋಡ್ಬೋದು. ಮತ್ತು ವೈಟ್ ಕಲರ್ ಸುಮಾರು ಜನ ಬೇಕಂತಾರೆ. ಫುಲ್ ವೈಟ್ ಅಲ್ಲಿ ಸುಮಾರು ಜನ ಡಿಮ್ಯಾಂಡ್ ಇತ್ತು. ಓಕೆ. ಸೊ 4.5 ಲಕ್ಷ ಕೊಡ್ತೀವಿ ಸರ್. ಇದು ಕೂಡ 4.5 ಲಕ್ಷ 4.5 ಲಕ್ಷ ಕೊಟ್ಬಿಡ್ತೀವಿ. 13 ಮಾಡಲ್, ಸೆಕೆಂಡ್ ಓನರ್, ಆಪ್ಷನಲ್. ತುಂಬಾ ಚೆನ್ನಾಗಿದೆ ಗಾಡಿ, ಮಾತಾಡಂಗೆ ಇಲ್ಲ. ವೈಟ್ ಕಲರ್ ಅಲ್ಲಿ ತುಂಬಾ ಡಿಮಾಂಡ್ ಅಂತ ಹೇಳ್ಬೋದು. ಆರಾಮಾಗಿ ತಗೊಳ್ಳಿ. ಹಾಗೆ ನೆಕ್ಸ್ಟ್ ಒಂದು ನಮ್ಮತ್ತೊಂದು 2014 ಮಾಡಲ್ದು ಮಾರುತಿ ಸುಜುಕಿ ಸ್ವಿಫ್ಟ್ ZX ಇದೆ. ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇಂಟೀರಿಯರ್ ತುಂಬಾ ಕ್ಲೀನ್ ಅಂಡ್ ನೀಟ್, ಹೊಸ ತರ ಐತೆ. 2014 ಮಾಡಲ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್ಶಿಪ್. ಹೌದು. 74,000 ಓಡಿದೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು ಎಲ್ಲ ಇದೆ ಸರ್ ಗಾಡಿಗೆ. ಓಕೆ. ಗಾಡಿ ಬಗ್ಗೆ ಮಾತಾಡಂಗಿಲ್ಲ, ಏನು ಖರ್ಚು ಮಾಡ್ಸಂಗೆ ಇಲ್ಲ. ಗಾಡಿ ಮಾಡಂಗಿಲ್ಲ ಸರ್. ಗಾಡಿ ತಗೊಂಡು ಓಡಿಸ್ತಾ ಇರ್ಬೇಕಷ್ಟೇ. ಓಕೆ. ಜಾಗದಲ್ಲೇ 2 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಗಾಡಿಗೆ. 2 ಲಕ್ಷ ಬ್ಯಾಂಕ್ ಕಡೆಯಿಂದ ಲೋನ್ ಆಗಲ್ಲ, ಇರೋದು ಮಾತು ಹೇಳ್ಬೇಕು. ಪ್ರೈವೇಟ್ ಲೋನ್ ಇಂದ ಆಗತ್ತೆ. 150, 175, 2 lakhs ಡಿಪೆಂಡ್ ಆನ್ ಯುವರ್ ಪ್ರೊಫೈಲ್. ಓಕೆ ಸರ್. 4.5 ಲಕ್ಷ 425 ಒಂದೇ ಬೆಲೆ ಕೊಡ್ತೀನಿ ಸರ್. 4.25ಗೆ. ಅದು ಕೂಡ ZX ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರೋ ಗಾಡಿ. ಶಿಫ್ಟ್ ಟಾಪ್ ಎಂಡ್ ನೋಡೋರಿಗೆ ಇದೊಂದು ಆಪ್ಷನ್ ಇರುತ್ತೆ. ನೋಡ್ಬೋದು. ಏರ್ ಬ್ಯಾಗು, ABS, ಓಲಾ ವೀಲ್ಸ್ ಪ್ರತಿಯೊಂದು ಬಂದ್ಬಿಡುತ್ತೆ. ರೇರ್ ನಿಮಗೆ ಡಿಫಾಲ್ಟ್ ಗ್ಲಾಸ್, ರೇರ್ ಫೋರು ಕಂಪ್ಲೀಟ್ ಆಗಿ ಗಾಡಿ ಕೂಡ ನೋಡ್ಬಿಟ್ಟು ಪ್ರೈಸಿಂಗ್ ಕೊಟ್ಟು ತಗೊಂಡು ಆರಾಮಾಗಿ ತಗೊಂಡು ಹೋಗ್ತೀರಾ. ಒಂದು ಟೆಸ್ಟ್ ಡ್ರೈವ್ ತಗೊಂಡ್ರೆ ಆ ತರ ಐತೆ ಗಾಡಿ ಅದು. ಟೆಸ್ಟ್ ಡ್ರೈವ್ ಮಾಡಿದ್ರೆ ಮಾತ್ರ ಗಾಡಿ ಬಿಡಲ್ಲ ಅಂತ. ಬಿಡಲ್ಲ. ಬೀಗ ಜೇಬಲ್ಲಿ ಹಾಕೊಂತೀರಾ, ದುಡ್ಡು ಕೊಟ್ಟು ತಗೊಂಡು ಹೋಗ್ತಾ ಇರ್ತೀರಾ ಅಷ್ಟೇ. ಸರ್ ಇನ್ನೊಂದು ಡಸ್ಟರ್ ಕೂಡ ತರಿಸಿದ್ದೀರಾ, ಹೇಳಿ ಸರ್ ಇದು. ಸರ್ ಡಸ್ಟರ್ ಪೆಟ್ರೋಲ್ ವೇರಿಯಂಟ್ RXE ಅಂದ್ರೆ ಬೇಸಿಕ್ ವೇರಿಯಂಟ್ ಆಗಿರ್ತದೆ. 2019 ಮಾಡಲ್ ಆಗಿರ್ತದೆ. ಓಡಿರೋದು ನಿಮ್ಗೆ 78,000. ಬರೀ 78,000 ಸರ್. ಟೈರ್ ತೋರಿಸಿ ಸರ್ ಹೆಂಗಿದೆ. ಬಟನ್ ಹೊಸ ಟೈರ್ ಅಂತ ಹೇಳ್ಬೋದು. 4 ಟೈರ್ ಅದೇ ಸೇಮ್ ಕಂಡೀಷನ್ ಅಲ್ಲೇ ಇರೋದು. ಇನ್ನ ಬಟನ್ನೇ ಬಂದಿಲ್ಲ ಆಚೆ. ಓಕೆ. 2019 ಮಾಡಲ್ ಸರ್. ಇದು ಪೆಟ್ರೋಲ್ ಗಾಡಿ. ಹೌದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗು ಬರುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ವೈಟ್ ಕಲರ್ ಅಲ್ಲಿ ತುಂಬಾ ಸ್ವೀಟ್ ಆಗಿದೆ. ರೆನಾಲ್ಟ್ ಅಲ್ಲಿ ಡಸ್ಟರ್ ಅಂದ್ರೆ ಒಂದು ಬೆಲೆನೇ ಬೇರೆ, ಒಂದು ಡಿಮಾಂಡೇ ಬೇರೆ ಅಂತ ಹೇಳ್ಬೋದು. ಒಳ್ಳೆ ಗಾಡಿ ಅಂತ ಹೇಳ್ಬೋದು. 6.25 ಲಕ್ಷ ಕೊಡ್ತೀನಿ ಸರ್. 625 ಒಂದೇ ಬೆಲೆ ಸರ್. 6.25 ಲಕ್ಷಕ್ಕೆ 6,25,000 ಒಂದು ರೆನಾಲ್ಟ್ ಡಸ್ಟರ್. ಅದು ಕೂಡ 85 ಬೆಲೆ ಸರ್. 85 ಅದು. ಹೌದು ಸರ್. 85 PS ನೋಡ್ಬೋದು. ಇಷ್ಟೆಲ್ಲ ಸ್ಟಾಕ್ಸ್ ಇದೆ. ಇನ್ನು ಬಜೆಟಲ್ಲಿ ನೋಡ್ತಾ ಇದ್ದೀನಿ. ಇನ್ನೇ ಅದೇ ಬರ್ತಾಯಿದೆ ಸರ್ ಸ್ಟಾಕು.
ಸರ್ ಸುಮಾರು ಗಾಡಿ ಇದೆ ನೋಡಿ. ಟಾಟಾ ಮಾನ್ಸಾ ಇದೆ ಒಂದು 2010 ಮಾಡಲ್ ಡೀಸೆಲ್, ಅದು 140ಗೆ ಅವೈಲೇಬಲ್ ಇದೆ. ಚೆವರ್ಲೆಟ್ ಸ್ಪಾರ್ಕ್ ಇದೆ, ಹೌದು ಚೆವರ್ಲೆಟ್ ಸ್ಪಾರ್ಕ್ ಇದೆ, ಬರೀ ಒಂದೇ 1 ಲಕ್ಷಕ್ಕೆ 2008 ಮಾಡಲ್ ಇದೆ. ಅದ್ ಬಿಟ್ರೆ ನಿಮ್ಗೆ ಗಾಡಿ i20ಗಳಿದೆ, ಪೋಲೋ ಇದೆ. ಇಲ್ಲಿ ನಿಲ್ಲಕ್ ಜಾಗ ಇಲ್ಲ ಅಂತ ವೀಕ್ಷಕರೇ ನಾವು ತೋರ್ಸಕ್ ಆಗ್ತಾ ಇಲ್ಲ, ಮತ್ತು ಫುಟ್ಪಾತ್ ಮೇಲೆ ನಿಲ್ಲಂಗಿಲ್ಲ ಈಗ. ಅದಕ್ಕೆ ಏನಿದೆ ಗೌರ್ಮೆಂಟ್ ಹೆಂಗ್ ಹೇಳ್ತಾರೆ ಹಂಗೆ ಫಾಲೋ ಮಾಡಲೇಬೇಕು ನಾವು ರೂಲ್ಸ್ ಅಂತ ನಾವು ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ನಿಮ್ಗೆ ಕ್ಯಾಟಲಾಗ್ ಬೇಕಂದ್ರೆ ಕ್ಯಾಟಲಾಗ್ ತೋರಿಸ್ತೀವಿ. ಕ್ಯಾಟಲಾಗ್ ಅಲ್ಲಿ ಎಷ್ಟಿದೆ ಸ್ಟಾಕು, ಅದರಿಂದ ಜಾಸ್ತಿ ಇನ್ನ ಇದೆ, ಬಟ್ ಅದರಲ್ಲಿ ಅಪ್ಡೇಟ್ ಇಲ್ಲ. ಸದ್ಯಕ್ಕೆ ಕ್ಯಾಟಲಾಗ್ ಕಳಿಸ್ತೀವಿ. ಅದರಲ್ಲಿ ಇಷ್ಟ ಆದರೆ ಓಕೆ, ಇಲ್ಲ ಇಷ್ಟ ಆಗಿಲ್ಲ ಅಂದ್ರೆ ನಿಮ್ಗೆ ಯಾವ್ದು ಬೇಕು ಸ್ಪಾಟಲ್ಲಿ ಅರೇಂಜ್ ಮಾಡ್ಕೊಡ್ತೀವಿ. ನೀವು ಟೈಮ್ ಹೇಳ್ಬಿಟ್ರೆ ಆ ಟೈಮಿಂದ ಅರ್ಧ ಗಂಟೆ ಮುಂಚೆ ಗಾಡಿ ಇಲ್ಲಿ ಶೋರೂಮಲ್ಲಿ ಇರ್ತದೆ. ಫಸ್ಟ್ ನೀವು ನಿಮಗೆ ಫೋಟೋಸ್ ಶೇರ್ ಮಾಡ್ತೀವಿ. ಓಕೆ ಅಂದಾಗ ಗಾಡಿ ತರಿಸಿಟ್ಟಿರ್ತೀವಿ. 500 to 600 ವೆಹಿಕಲ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಯಾವ್ದು ಬೇಕು ನೀವು ಒಂದು ಫೋನ್ ಮಾಡಿ ಸಾಕು. ಮಾರುತಿ 800ಇಂದ ಜಾಗ್ವಾರ್ವರೆಗೂ ನಮ್ಮ ಹತ್ರ ಇದೆ. ನೋಡಿ ಫೋನ್ ಮಾಡಿ ಸಾಕು. ನೀವು ಬರಬೇಕು, ಬಂದು ಕಾಯಬೇಕು ಅಂತೇನಿಲ್ಲ. ಬಂದ ತಕ್ಷಣ ನೀವು ಗಾಡಿ ಟೆಸ್ಟ್ ಡ್ರೈವ್ ಮಾಡಬೇಕು. ನಿಮಗೆ ಗಾಡಿ ಯಾವ್ದು ಇಷ್ಟ ಆಯ್ತು ಬನ್ನಿ, ಇಲ್ಲೇ ಇದೆಯಾ ತಗೊಳ್ಳಿ. ಗಾಡಿ ಯಾವ್ದು ಬೇಕು ನಿಮ್ಗೆ ಅರೇಂಜ್ ಮಾಡಿ ಹೇಳಿ ಅಂದ್ರೆ ಅರೇಂಜ್ ಮಾಡಿ ಹೇಳ್ತೀನಿ, ವಾಟ್ಸಪ್ಪಲ್ಲಿ ಹಾಕ್ತೀನಿ. ಸರ್ ಇದು ಇಷ್ಟ ಆಯಿತು ತರಿಸಿ ಅಂದರೆ ನೀವು ಬಂದುಬಿಟ್ಟು ಕೈಗೆ ಬೀಗ ಕೊಟ್ಬಿಡ್ತೀವಿ. ಆ ಥರ ಕೆಲಸ. ಬರೋ ಮುಂಚೆ ರೆಡಿ ಇರ್ತದೆ ಗಾಡಿ. ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ ತಗೊಳ್ಳಿ, ವ್ಯವಹಾರ ಮಾಡೋಣ. ಬರೋಕ್ಕಿಂತ ಮುಂಚೆ ಲೊಕೇಶನ್ ಹೇಳಿ ಸರ್ ಫಸ್ಟು. ನಮ್ಮದು ಶೋರೂಮ್ ಹೆಸರು GS ಕಾರ್ ವರ್ಲ್ಡ್, ಬ್ಯಾಂಗ್ಳೂರು ಬನ್ನರ್ಘಟ್ಟ ಮೇನ್ ರೋಡ್, JP ನಗರ 7 ಫೇಸ್ ಅರ್ಕೆರೆ ಸಿಗ್ನಲ್ ಹತ್ರ ನಮ್ಮದು ಇರೋದು ಶೋರೂಮ್. ಆಫೀಸ್ ಇದೆ. ಇದು ಪ್ರೈಮ್ ಕೋಟ್ ಟವರ್ ಅಂತ ಹೇಳುತ್ತೆ. ಇದು ಪ್ರೈಮ್ ಕೋಟ್ ಟವರ್ ಇದೆ, ಪಕ್ಕದಲ್ಲಿ ಅದಿತಿ ನರ್ಸಿಂಗ್ ಹೋಮ್ ಇದೆ, ಅದ್ರ ಆಪೋಸಿಟ್ ನಮ್ಮ GS ಕಾರ್ ವರ್ಲ್ಡ್ ಶೋರೂಮ್. ಆಲ್ಮೋಸ್ಟ್ ಗೂಗಲ್ ಅಲ್ಲಿ ಎಲ್ಲ ಇದೆ. ಇಲ್ಲಾಂದ್ರೆ ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಲೊಕೇಶನ್ ಕಳಿಸ್ತೀನಿ. ಆದ್ರೂ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ಬರೀ ಅರಕೆರೆ ಸಿಗ್ನಲ್ ಹತ್ರ ಬಂದು ನಿಲ್ಬಿಟ್ಟು ನನಗೆ ಫೋನ್ ಮಾಡಿ, ನಾವೇ ಬರ್ತೀವಿ, ಕರ್ಕೊ ಬರ್ತೀವಿ. ನೋಡಿ ಬಸ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಕಾರಲ್ಲಿ ನೋಡ್ತಾರೆ, ಕ್ಯಾಬ್ ಇಲ್ಲೇ ಡೈರೆಕ್ಟ್ ಆಗಿ ಬಿಡ್ತಾರೆ. ಡೈರೆಕ್ಟ್ ಇಲ್ಲೇ ಬಿಡ್ತಾರೆ. ನಿಮ್ಗೆ ಗೊತ್ತಾಗಿಲ್ಲ, ನೀವು ಮೆಟ್ರೋಲ್ ಬಂದಿದ್ದೀರಾ, ಬಸ್ಸಲ್ಲಿ ಬಂದಿದ್ದೀರಾ, ಬರೀ ಅರಕೆರೆ ಸಿಗ್ನಲ್ ಅಲ್ಲಿ ನಿಲ್ಸ್ಕೊಂಡು ನನಗೆ ಫೋನ್ ಮಾಡಿ, ನಾನು ಬರ್ತೀನಿ. ನೋಡ್ಬೋದು ಇವರೇ ಬರ್ತಾರೆ. ಸರ್ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ನನ್ನ ಸಬ್ಸ್ಕ್ರೈಬರ್ ಬರ್ತಾರೆ, ಒಂದು ಒಳ್ಳೆ ಡಿಸ್ಕೌಂಟ್ ಮಾಡಿಕೊಟ್ಟು ಒಳ್ಳೆ ಪ್ರೈಸಿಂಗ್ ಗಾಡಿ ಕೊಟ್ಕೊಳ್ಳಿ. ಸರ್ ಗಾಡಿನ ನೋಡಿ ಇಷ್ಟ ಆದರೆ ಎಷ್ಟು ಬರ್ತೀರಾ, ಇವ್ರ ಚಾನಲ್ನ ನೋಡ್ಕೊ ಬರ್ತೀರಾ ಅಂತ ಸಾಹೇಬ್ರದ ಹೆಸರು ತಗೋಬಿಟ್ರೆ ಫಿಕ್ಸ್ ಪ್ರೈಸ್ ಅಂತ ಇಲ್ಲ, ಬೆಸ್ಟ್ ಪ್ರೈಸ್ ಹೇಳಿದೀವಿ. ಆದ್ರೂ ಇನ್ನೂ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಒಂದ್ಸಲಿ ಶೋರೂಮ್ ಬನ್ನಿ ಮಾತಾಡೋಣ. ಪ್ರೈವೇಟ್ ಫೈನಾನ್ಸ್ ಸರ್, ಪ್ರೈವೇಟ್ ಫೈನಾನ್ಸ್ ಕಂಪ್ಲೀಟ್ ಮಾಹಿತಿ ಹೇಳ್ಬಿಡಿ ನೀವು. ಎಲ್ಲ ಪ್ರೈವೇಟ್ ಫೈನಾನ್ಸ್ ಅಂದ್ರೆ ಆಲ್ ಓವರ್ ಕರ್ನಾಟಕ ಆಗಲ್ಲ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇರೋದೇ ಬ್ಯಾಂಕಿಂದ. 2014 ಬ್ಯಾಂಕ್ಗೆ ಲೋನ್ ಆಗೋದು. 2014 ಮಾಡಲ್ ಗಾಡಿ ಇರುತ್ತಲ್ಲ, ಅದ್ಮೇಲೆ ಮಾಡಲ್ ಗಾಡಿಗೆ ಲೋನ್ ಸಿಗೋದು. ಪ್ರೈವೇಟ್ ಲೋನ್ ಅಂದ್ರೆ 15 to 20 ಕಿಲೋಮೀಟರ್ ರೇಡಿಯಸ್ ಇಲ್ಲೇ ಇರೋ ಮಾತ್ರ. ಇವಾಗ ಬೆಂಗಳೂರಲ್ಲಿ ನೀವು ಇವಾಗ ಬನಶಂಕರಿಯಿಂದ JP ನಗರ ಇಷ್ಟೆಷ್ಟೇ ಅರೌಂಡಿಂಗ್ ಸರ್ಕಲ್ 18 to 20 ಕಿಲೋಮೀಟರ್ಸ್ ವರೆಗೆ ಆಗೋದು. ಆಲ್ ಓವರ್ ಕರ್ನಾಟಕ ಪ್ರೈವೇಟ್ ಲೋನ್ ಆಗಲ್ಲ. ಅವ್ರು ಫಂಡಿಂಗ್ ಮಾಡೋದೇ 45 to 50% ವರೆಗೂ ಮಾಡೋದು. ಅದು ಸೆಲೆಕ್ಟೆಡ್ ಗಾಡಿಗಳಿಗೆ ಮಾಡೋದವರು, ಎಲ್ಲ ಗಾಡಿಗಳಿಗೆ ಮಾಡಲ್ಲ. ಅದಕ್ಕೆ ಮಾಹಿತಿ ಬೇಕಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತೀರಾ, ನನಗೆ ಫೋನ್ ಮಾಡಿ. ಇಲ್ಲಾಂದ್ರೆ ಬೆಸ್ಟ್ ವಿಸಿಟ್ ಆಗಿಬಿಟ್ರೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಇಷ್ಟೆಲ್ಲ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ. ಬೇಗ ಬನ್ನಿ, ಬೇಗ ವಿಸಿಟ್ ಮಾಡಿ. ನಿಮ್ಮ ಕನಸಿನ ಗಾಡಿ ಇದ್ರಲ್ಲಿ ಸಿಗ್ಬೋದು. ಒಳ್ಳೆ ಬಜೆಟಲ್ಲಿ ನೋಡ್ತಾರೆ. ಜಿನೇಶ್ ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ.